ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. IAS ಆಗಿರ್ಬೋದು, KAS ಈ ಥರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಲುವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಸೊ UPSC ಅಷ್ಟೇ ಅಲ್ಲ, KAS ಆಗಿರ್ಬೋದು, FDA ಆಗಿರ್ಬೋದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಒಂದಷ್ಟು ಸ್ಟೂಡೆಂಟ್ಸ್ ಕಾಮನ್ ಆಗಿ ಒಂದು ಕ್ವಶನ್ ಕೇಳತ್ತಾರು. ಏನಂದ್ರೆ ಎಷ್ಟು ಅವರ್ಸ್ ಓದಬೇಕು, ಅದ್ರಾಗ ಪರ್ಟಿಕ್ಯುಲರ್ಲಿ IAS ಮತ್ತೆ KAS ಗೆ ಎಷ್ಟು ಅವರ್ ಓದಬೇಕು, ಪ್ರತಿದಿನ ಎಷ್ಟು ಅವರ್ ಓದಿದ್ರೆ ಸಿಲೆಬಸ್ ಕವರ್ ಆಗ್ತೈತಿ ಅಂತ ಹೇಳಿ. ಸೊ ಫಸ್ಟ್ ಥಿಂಗ್ ಹೇಳೋದಂತಂದ್ರ ಸಿಲೆಬಸ್ ಕವರ್ ಆಗೋದೈತ್ಲ, ಅದು ಬಹಳ ಇಂಪಾರ್ಟೆಂಟ್ ಐತಿ. ಅಂಡ್ ಸಿಲೆಬಸ್ ಬಹಳ ಲೆಂಗ್ದಿ ಇರೋದ್ರಿಂದ ಇಲ್ಲಿ ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಇಂಟರ್ವ್ಯೂ ಜೊತೆ ನೀವು ಪ್ರಿಪರೇಷನ್ ಇಂಟಿಗ್ರೇಟೆಡ್ ಆಗಿ ಹೋಗಬೇಕು. ಜೊತೆಗೆ ನೀವು ಎಸ್ಸೆ ಪ್ರಾಕ್ಟೀಸ್ ಮಾಡಬೇಕು, ಎಥಿಕ್ಸ್ ನ ಓದಬೇಕು, ಆಪ್ಷನಲ್ ಪೇಪರಿಗೆ ಪ್ರಿಪೇರ್ ಆಗಬೇಕು, ಮಾಕ್ ಟೆಸ್ಟ್ ಕೊಡಬೇಕು. ಹಿಂಗೆಲ್ಲ ಇದ್ದಾಗ ನಿಮಗೆ ದಿನದೊಳಗೆ ಬಹಳಷ್ಟು ಟೈಮ್ನ ನೀವು ಇನ್ವೆಸ್ಟ್ ಮಾಡಬೇಕಾಗ್ತದ. ಬಟ್ ಇಲ್ಲಿ ಅಗೇನ್ ಒಂದ್ ಇಶ್ಯೂ ಅದ, ಏನಂದ್ರೆ ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರ, ಕೆಲಸ ಮಾಡ್ಕೊಂತ ಪ್ರಿಪರೇಷನ್ ಮಾಡೋರು ಇರ್ತಾರ, ಹೌಸ್ ವೈಫ್ ಇರ್ತಾರ. ಆಬ್ವಿಯಸ್ಲಿ ಹೌಸ್ ವೈಫ್ ಅಂದ ತಕ್ಷಣ ಅವ್ರಿಗೆ ಕೆಲಸ ಇರಂಗಿಲ್ಲ ಅಂತಲ್ಲ, ಬೆಳಗಿಂದ ಆಲ್ಮೋಸ್ಟ್ ಅವ್ರದ್ದು ಒಂದು 6-7 ತಾಸು ಕೆಲಸದೊಳಗನ ಹೋಗ್ತಿರ್ತೈತಿ. ಇನ್ನು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಇರ್ತಾರ. ಸೊ ಅಂತ ಸ್ಟೂಡೆಂಟ್ಸ್ ಎಷ್ಟು ಅವರ್ ಓದಬೇಕು ಮಿನಿಮಮ್ ಅಂದ್ರೆ ಅಟ್ಲೀಸ್ಟ್ ನೀವು ಎಷ್ಟು ವರ್ಕ್ ಮಾಡತ್ತೀರಿ ಅಂದ್ರು 4 ರಿಂದ 6 ಅವರ್ ಆದ್ರೂ ನೀವು ಎವ್ರಿ ಡೇ ಓದಬೇಕಾಗ್ತದ ಈ ಒಂದು ಸಿಲೆಬಸ್ ಕವರ್ ಆಗ್ಬೇಕಂತಂದ್ರ. ಇನ್ನು ಫುಲ್ ಟೈಮ್ ನೀವು ಸ್ಟಡಿಗನ್ನ ಡಿವೋಟ್ ಮಾಡತ್ತೀರಿ, ಏನು ಕಾಲೇಜ್ ಇಲ್ಲ, ಕೆಲಸ ಇಲ್ಲ, ಪೂರ್ತಿ ಟೈಮ್ ನೀವು ಸ್ಟಡಿನ ಮಾಡತ್ತೀರಿ ಅಂದಾಗ 8 ರಿಂದ 10 ಅವರ್ ನೀವು ಪ್ರತಿದಿನ ಓದಬೇಕಾಗ್ತದ. ಅದಕ್ಕಿಂತ ಕಡಿಮೆ ಓದಿದ್ರೆ ಡೆಫಿನೆಟ್ಲಿ ಸಿಲೆಬಸ್ ಕವರ್ ಮಾಡೋದ್ರೊಳಗ ಕಷ್ಟ ಆಗ್ತದ. ಇಲ್ಲೇ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರ, ಎಷ್ಟು ಅವರ್ ಓದ್ತೀನಿ ಅನ್ನೋಕ್ಕಿಂತನೂ ಸಿಲೆಬಸ್ ಕವರ್ ಆಗ್ಬೇಕಾದ. ಸಿಲೆಬಸ್ ನ ನಿಮ್ಮ ಮೈಂಡ್ ಒಳಗೆ ಇಟ್ಕೊಡ್ರಿ. ಇಷ್ಟು ದಿನದೊಳಗೆ ನಂದು ಈ ಬುಕ್ ಕಂಪ್ಲೀಟ್ ಆಗ್ಬೇಕು, ಇದು ಬುಕ್ ರಿವಿಷನ್ ಆಗ್ಬೇಕು, CSAT ಕವರ್ ಆಗ್ಬೇಕು. ಈ ತರ ಸಿಲೆಬಸ್ ನ ಕವರ್ ಮಾಡೋದು ನಿಮ್ಮ ಮೈಂಡ್ ಒಳಗಿತ್ತಂತಂದ್ರೆ ಅವಾಗ ತಾನ 8 ಅವರ್ಸ್ ಅಷ್ಟ ಅಲ್ಲ, 10 ಅವರ್ಸ್ ಅಷ್ಟ ಅಲ್ಲ, ತಾನ 14 ಅವರ್ಸ್ ಆಗ್ತದ, 15 ಅವರ್ಸ್ ಆಗ್ತದ. ಯಾವಾಗ ನಿಮ್ಮ ಒಂದು ಗುರಿ ಸ್ಟ್ರಾಂಗ್ ಇರ್ತೈತಿ ಅಂಡ್ ನಿಮ್ದು ಕನ್ಸಿಸ್ಟೆನ್ಸಿಯಿಂದ ನೀವು ಯಾವಾಗ ಪ್ರಿಪರೇಷನ್ ಮಾಡ್ಕೊಂತ ಹೋಗ್ತೀರಿ, ಸಿಲೆಬಸ್ ಯಾವಾಗ ನಿಮ್ದು ಕವರ್ ಮಾಡಬೇಕು ಅನ್ನೋದು ನಿಮ್ಮ ಮೈಂಡ್ ಒಳಗೆ ಬರ್ತೈತಿ. ಯಾವಾಗ ನೀವು ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ ಆಗ್ತೀರಿ, ಯಾವಾಗ ನೀವು ಲೇಸಿನೆಸ್ ಬಿಡ್ತೀರಿ, ನಿಮಗೆ ಅವಾಗ ಸ್ಟಡಿ ಮೇಲೆ ತಾನ ಇಂಟ್ರೆಸ್ಟ್ ಬರ್ತೈತಿ. ಅಂಡ್ ನೀವು ಯಾವಾಗ ಓದಾಕ್ ಕೂರ್ತಿರಲ್ಲ ಅವಾಗ ನಿಮಗೆ ರಿಯಲ್ ಆಗ ಟೈಮ್ದು ವ್ಯಾಲ್ಯೂ ಗೊತ್ತಾಕೈತಿ. ನೀವು ಸುಮ್ಮನೆ ಇನ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರಂಗಿಲ್ಲ, ಅರ್ಧಂಬರ್ಧ ಅಷ್ಟ ಓದ್ತಿರ್ತಿರಲ್ಲ, ಅವಾಗ ನಿಮ್ಗೆ ಏನ್ ಅನಿಸ್ತೈತಿ, ಎಷ್ಟು ಅವರ್ ಓದುನು, 6 ತಾಸು ಓದುನು, 8 ಅವರ್ಸ್ ಓದುನು, ಈ ತರ ನೀವು ಕ್ವಶನ್ ಕೇಳ್ತಿರ್ತೀರಿ. ಬಟ್ ಯಾವಾಗ ಸ್ವತಃ ನೀವ ಪ್ರಿಪರೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಿರಲ್ಲ ಅವಾಗ ನಿಮಗೆ ಆ ಟೈಮ್ ಆ ಗಂಟೆದ ವ್ಯಾಲ್ಯೂ ಗೊತ್ತಾಗಕ್ ಸ್ಟಾರ್ಟ್ ಆಗ್ತೈತಿ. ಬಿಕಾಸ್ 1 ಅವರ್ ಒಳಗೆ ಒಂದಷ್ಟು ಜನ ಬಾಳ 10 ಪೇಜ್ ಓದ್ಬೋದು, ಇನ್ನೊಂದಷ್ಟು ಜನ 15 ಪೇಜ್ ಓದ್ಬಹುದು. ಒಂದಷ್ಟು ಜನದ ಸ್ಪೀಡ್ ಜಾಸ್ತಿ ಇರ್ತದ, ಒಂದಷ್ಟು ಜನದ ಸ್ಪೀಡ್ ಕಡಿಮೆ ಇರ್ತದ. ಅಕಾರ್ಡಿಂಗ್ ಟು ದಟ್ ಅವ್ರು ಜಾಸ್ತಿ ಅವರ್ಸ್ ನ ಓದ್ಬೇಕಾಗ್ತೈತಿ ಸಿಲೆಬಸ್ ಕವರ್ ಮಾಡ್ಕೊಳ್ಳಿಕ್ಕೆ. ಸೊ ಯಾವಾಗ ನೀವು ಓದಾಕ್ ಕೂರ್ತಿರಲ್ಲ ಅವಾಗ ನಿಮಗೆ ಏನ್ ಅನ್ಸಾಕ್ ಸ್ಟಾರ್ಟ್ ಆಗ್ತದೆ ಅಂದ್ರೆ, ನಾ ಎಷ್ಟು ಓದ್ರು ನನಗೆ ಕಡಿಮೆ ಅನ್ಸಾತೈತಿ, ನಂದು ಇನ್ನ ಸಿಲೆಬಸ್ ಬಹಳನ ಪೆಂಡಿಂಗ್ ಐತಿ ಅಂತ ಅವಾಗ ನಿಮಗೆ ಅರ್ಥ ಆಗ್ತೈತಿ. ಅವಾಗ ತಾನ ನಿಮ್ಮ ಒಂದು ಏನ್ ಸ್ಟಡಿಂಗ್ ಅವರ್ಸ್ ಅದಾಲೋ ಇನ್ಕ್ರೀಸ್ ಆಕೋಂತ ಹೋಗ್ತಾವ. ಸೊ ಯಾವ್ದೇ ಕಾರಣಕ್ಕೂ ಈ ತರ ಗೊಂದಲ ಮಾಡ್ಕೊಂತ 8 ಅವರ್ಸ್ ಓದ್ತೀನಿ ಅಂತ ಹೇಳಿ ಟೈಮ್ ಟೇಬಲ್ ಸೆಟ್ ಮಾಡ್ಕೊಂತ ಬಿಗಿನಿಂಗ್ ಒಳಗ ಕೂರಾಕ್ ಹೋಗ್ಬೇಡ್ರಿ. ಫಸ್ಟ್ ನೀವು ಸ್ಟಡಿ ಸ್ಟಾರ್ಟ್ ಮಾಡ್ರಿ. ಬಿಕಾಸ್ ಆಲ್ಮೋಸ್ಟ್ ಈ ಕ್ವಶನ್ ನ ಬಿಗ್ನರ್ಸ್ ಅನ್ನ ಕೇಳ್ತಾರ. ಆಲ್ರೆಡಿ ಯಾರು ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರಲ್ಲ ಅವ್ರಿಗೆ ಅದೊಂದು ಐಡಿಯಾ ಬಂದಿರ್ತದ ಎಷ್ಟು ಅವರ್ ಓದಬೇಕು, ಎಷ್ಟು ಅವರ್ ಓದಿದ್ರೆ ಸಿಲೆಬಸ್ ಕವರ್ ಆಗ್ತೈತೆ ಅಂತ. ಬಟ್ ಬಿಗಿನಿಂಗ್ ಯಾರು ಈಗ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಿರಲ್ಲ ಆ ಒಂದು ಸ್ಟೂಡೆಂಟ್ಸ್ ಒಂದು ಡೌಟ್ ಇದೆ, ಎಷ್ಟು ಅವರ್ಸ್ ಓದಬೇಕು ಅಂತ ಹೇಳಿ. ಸೊ ಫಸ್ಟ್ ನೀವು ಓದಾಕ್ ಸ್ಟಾರ್ಟ್ ಮಾಡ್ರಿ. ಫಸ್ಟ್ ಡೇ ನೀವು 8 ಅವರ್ ಓದ್ತೀನಿ, 10 ಅವರ್ ಓದ್ತೀನಿ ಅಂತ ಹೇಳಿ ಕೂರಾಕ್ ಹೋಗ್ಬೇಡ್ರಿ. ಫಸ್ಟ್ ಡೇ ನೀವು ಬೇಕಾದ್ರೆ 1 ತಾಸು ಓದ್ರಿ, 2 ತಾಸು ಓದ್ರಿ. ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ರಿ. 1 ದಿನಕ್ಕನ್ನ ನೀವು ಏನಾರ 8-10 ತಾಸು ಓದಿರಂದ್ರೆ 2-3ನೇ ದಿನಕ್ಕೆ ನಿಮ್ಮ ಒಂದು ಟೈಮ್ ಟೇಬಲ್ ಆಗಿರ್ಬೋದು, ನಿಮ್ಮ ಒಂದು ಪ್ಲಾನ್ ಫ್ಲಾಪ್ ಆಗ್ತದ. ಇದ್ರ ಸಲುವಾಗಿ ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಪ್ರತಿದಿನ 1 ಅವರ್ ಇನ್ಕ್ರೀಸ್ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ನಿಮ್ಮ ಸಿಲೆಬಸ್ ಕವರ್ ಆಗ್ತದ. ಬಟ್ ದ ಫ್ಯಾಕ್ಟ್ ಈಸ್ ಮಿನಿಮಮ್ ನೀವು 8 to 10 ಅವರ್ಸ್ ಅಂತೂ ನೀವು ಓದಬೇಕಾಗ್ತದೆ. ಅಂಡ್ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ನಿಯರ್ ಬಂದಿರ್ತೈತಲ್ಲ ಆ ಟೈಮ್ ಒಳಗ ಇನ್ನೂ 2-3 ತಾಸ ನೀವು ಹೆಚ್ಚನ ಓದಬೇಕಾಗ್ತದ. ಐ ಹೋಪ್ ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.